ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಈ ಚಾನಲ್ಗೆ ಸ್ವಾಗತ. ಈ ದಿನ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ಎಚ್ಚರಿಕೆಯ ಕರೆಗಂಟೆ ತೆಗೆದುಕೊಂಡು ಬಂದಿದ್ದೀನಿ. ನೀವು ತೆಗೆದುಕೊಂಡಿರೋಂಥ ಸಂಬಳಕ್ಕೆ ಕುತ್ತು ಬರ್ಬೋದು, ಸ್ಯಾಲ್ರಿ ಸ್ಟಾಪ್ ಆಗ್ಬೋದು, ವೇತನ ಸ್ಥಗಿತವಾಗ್ಬೋದು. ನೀವೊಂದು ಕೆಲಸವನ್ನು ಮಾಡಿಲ್ಲ ಅಂದರೆ ನಿಮಗೆ ಬರ್ತಾ ಇರೋಂಥ ಸಂಬಳ ಮುಂದಿನ ತಿಂಗಳಿಂದ ಕಟ್ಟಾಗತ್ತೆ. ಯಾವ ವಿಚಾರಕ್ಕಾಗಿ ಸಂಬಳ ಕಟ್ಟಾಗತ್ತೆ, ಸರ್ಕಾರದ ಅಧಿಸೂಚನೆಯಲ್ಲಿ ಏನೇನು ಅಂಶಗಳಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ಸ್ನೇಹಿತರೆ, ಒಂದು ಗಂಭೀರವಾದ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ. ಸರ್ಕಾರಿ ನೌಕರರ ಸಂಬಳದ ವಿಚಾರದಲ್ಲಿ. ಸರ್ಕಾರಿ ನೌಕರರಿಗೆ ಪ್ರತಿ ತಿಂಗಳು ಬರುವಂಥ ಸಂಬಳದಲ್ಲಿ ಅವರ ಜೀವನ ನಿರ್ವಹಣೆ ಆಗತ್ತೆ. ಒಂದು ತಿಂಗಳು ಏನಾದರೂ ಸಂಬಳ ಕಟ್ಟಾದರೆ ಅವರು ಜೀವನ ಮಾಡೋದು ಎಷ್ಟು ಕಷ್ಟ ಅಂತ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಅಂತಹ ಒಂದು ಸಂದರ್ಭ ಸೃಷ್ಟಿ ಆಗ್ತಾ ಇದೆ. ಸರ್ಕಾರಿ ನೌಕರರಿಗೆ ಸಿಗುವಂಥ ಸಂಬಳ ಕಟ್ಟಾಗೋ ಸಾಧ್ಯತೆ ಇದೆ. ಯಾವ ವಿಚಾರಕ್ಕಾಗಿ ಕಟ್ಟಾಗತ್ತೆ, ಸಂಬಳ ಕಟ್ಟಾಗದಿದ್ದಂಗೆ ಯಾವ ರೀತಿ ಎಚ್ಚರ ವಹಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಇಲ್ಲಿ ತಂದಿದ್ದೀನಿ ನೋಡಿ. ಸರ್ಕಾರಿ ನೌಕರರೇ ಹಾಗೂ ನಿವೃತ್ತ ಸರ್ಕಾರಿ ನೌಕರರೇ, ಒಂದು ವಿಶೇಷವಾದ ಮಾಹಿತಿ ಸರ್ಕಾರದ ಸುತ್ತೋಲೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ನಿಮ್ಮ ಸಂಬಳಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಂಬಳ ಕಟ್ಟಾಗುತ್ತೆ ಅನ್ನೋ ಒಂದು ಆಘಾತಕಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುತ್ತೋಲೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಕರ್ನಾಟಕ ಸರ್ಕಾರದ ಸಚಿವಾಲಯ ಹೊರಡಿಸಿರುವಂಥ ಸುತ್ತೋಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಬೆಂಗಳೂರು ರವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು, ಕರ್ನಾಟಕ ರಾಜ್ಯ ಸಚಿವಾಲಯಗಳ ನೌಕರರ ಸಂಘಕ್ಕೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಒಂದು ಲೆಟ್ರನ್ನು ಬರೆದಿರ್ತಾರೆ. ಆ ಲೆಟ್ರಲ್ಲಿ ಏನೇನು ಅಂಶಗಳಿದೆ ಅಂತ ಹೇಳಿದ್ರೆ, ಸರ್ಕಾರದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ನೇಮಕಗೊಂಡಿರುವಂಥ ಅರ್ಹ ಅಧಿಕಾರಿ ಹಾಗೂ ನೌಕರರು ಕಡ್ಡಾಯವಾಗಿ ಸ್ಯಾಲ್ರಿ ಪ್ಯಾಕೇಜಲ್ಲಿ ನೋಂದಾಯಿಸಿಕೊಳ್ಬೇಕು ಅಂತ ಹೇಳಿ ತಿಳಿಸಿದೆ. ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳದೇ ಇದ್ದರೆ ನೌಕರರಿಗೆ ಹಾಗೂ ಅಧಿಕಾರಿಗಳಿಗೆ ಬರುವಂಥ ಸಂಬಳವನ್ನು ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಸುತ್ತೋಲೆಯಲ್ಲಿ ತಿಳಿಸಿದೆ. ಸರ್ಕಾರದ ಇಲಾಖೆಯಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಉದ್ಯೋಗಿಗಳಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶಕ್ಕೋಸ್ಕರ ಹಾಗೂ ಹೆಚ್ಚಿನ ಭದ್ರತೆ ತರಲು ಉದ್ದೇಶದಿಂದ ಸರ್ಕಾರದ ಆದೇಶ FDC 1/25 ದಿನಾಂಕ 21/2/2025 ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಮೇಲಿನ ಆದೇಶದಂತೆ ವಿವಿಧ ಬ್ಯಾಂಕುಗಳು ತಮ್ಮ ಸಂಬಳದ ಪ್ಯಾಕೇಜನ್ನು ಉಚಿತವಾಗಿ ನಾಮನಿರ್ದೇಶನ ಪಟ್ಟಿ ಸಹಿತ ನೀಡಿದೆ. ಅಪಘಾತ ಹಾಗೂ ಅವಧಿ ವಿಮಾ ರಕ್ಷಣೆಯ ಪ್ರಯೋಜನವನ್ನು ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಪಡ್ಕೊಳ್ಬೇಕು. ತಮ್ಮ ಅವಲಂಬಿತ ಕುಟುಂಬದವರು, ಫ್ಯಾಮಿಲಿಯವರು ಸುರಕ್ಷಿತವಾಗಿರಬೇಕು. ಅಲ್ಲದೆ ಸಂಬಂಧಪಟ್ಟ ಅಧಿಕಾರಿ ಹಾಗೂ ನೌಕರರು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದ ಸರ್ಕಾರದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ PMSY ಹಾಗೂ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ PMJBY ಯೋಜನೆ ಅಡಿಯಲ್ಲಿ ಹೆಚ್ಚಿನ ಇನ್ಶೂರೆನ್ಸ್ ರಕ್ಷಣೆಯಲ್ಲಿ ಪಡ್ಕೊಳ್ಳೋಕ್ಕೆ ಈ ಯೋಜನೆಗಳಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸಿದೆ. ಹೆಚ್ಚುವರಿ ನಾಮಿನಿ ಪ್ರೀಮಿಯಂ ಪಾವತಿ ಮಾಡುವ ಮೂಲಕ ಬ್ಯಾಂಕುಗಳು ನೀಡುತ್ತಿರುವ ವೈಯಕ್ತಿಕ ಅಪಘಾತ ವಿಮೆಯನ್ನು ಪಡ್ಕೊಬೇಕು ಅಂತ ಹೇಳಿ ತಿಳಿಸಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶ 3 ತಿಂಗಳಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು, ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳು ಕುಟುಂಬದ ಹಿತರಕ್ಷಣೆಗಾಗಿ ಯಾವುದಾದರೂ ಒಂದು ಬ್ಯಾಂಕ್ನಲ್ಲಿ ಸ್ಯಾಲ್ರಿ ಪ್ಯಾಕೇಜನ್ನು ಆರಿಸ್ಕೊಳ್ಬೇಕು ಅಂತ ಹೇಳಿ ತಿಳಿಸಿತ್ತು.
ತಮ್ಮ ಹಾಗೂ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಪ್ರೇರೇಪಿಸಲು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ತಿಳಿಸಲಾಗಿತ್ತು. ಸರ್ಕಾರ ಆದೇಶ ಹೊರಡಿಸಿ 4.5 ತಿಂಗಳಾದರೂ ಕೂಡ ಇದುವರೆಗೆ ಕೆಲವೊಂದು ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳು ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ರಿಜಿಸ್ಟ್ರ್ ಮಾಡ್ಕೊಂಡಿಲ್ಲ. ಕೇವಲ 3 ಲಕ್ಷದಷ್ಟು ಮಾತ್ರ ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ನೌಕರರು ರಿಜಿಸ್ಟ್ರ್ ಮಾಡ್ಕೊಂಡಿದ್ದಾರೆ. ಇನ್ನು ಸುಮಾರು 6.5-7 ಲಕ್ಷದಷ್ಟು ನೌಕರರು ಇನ್ನೂ ರಿಜಿಸ್ಟ್ರ್ ಮಾಡ್ಕೊಂಡಿಲ್ಲ. ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಡಿಯಲ್ಲಿ ಕೇವಲ 32,611 ಜನ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ ಅಡಿಯಲ್ಲಿ 26,000 ಜನ ಮಾತ್ರ ನೋಂದಾಯಿಸಿಕೊಂಡಿದ್ದಾರೆ. HRMSನಲ್ಲಿ ದಾಖಲಾದ ಮಾಹಿತಿಯಂತೆ ಹೆಚ್ಚಿನ ಪ್ರಗತಿಯನ್ನು ಇದುವರೆಗೆ ಕೊಟ್ಟಿಲ್ಲ. ಹಾಗಾಗಿ ಈ ಬಗ್ಗೆ ನೌಕರ ಸಂಘದ ಅಧ್ಯಕ್ಷರು ಗಮನ ಹರಿಸಬೇಕು. ಇಲ್ಲಿ ತುಂಬ ಇಂಪಾರ್ಟೆಂಟ್ ವಿಚಾರಗಳು ಬರ್ತಾ ಇದೆ. ಸರ್ಕಾರ ಏನೋ ಹೇಳ್ತು, ಸ್ಯಾಲ್ರಿ ಪ್ಯಾಕೇಜ್ ಮಾಡಿಕೊಡ್ರಿ, PM ರಕ್ಷಣಾ ವಿಮಾ ಯೋಜನೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಈ ಮಾಡ್ಕೊಂಡಿಲ್ಲ ಅಂದರೆ ಏನಾಗತ್ತೆ ಅಂದರೆ ನಿಮಗೆ ಪ್ರತಿ ತಿಂಗಳು ಬರ್ತಿರೋಂಥ ಸಂಬಳ ಕಟ್ಟಾಗತ್ತೆ. ಹುಷಾರ್, ಎಚ್ಚರ ಸರ್ಕಾರಿ ನೌಕರರೇ. ಕೆಲವೊಂದು ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೂ ಉಪಯೋಗ ಆಗುತ್ತೆ. ಕೆನರಾ ಬ್ಯಾಂಕ್ನ ಪ್ಯಾಕೇಜ್ನಲ್ಲಿ ಅದನ್ನು ನೋಡ್ಕೊಬೋದು. ಸರ್ಕಾರದ ಆದೇಶದಂತೆ ವಿವರಿಸಲಾದ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ಕಡ್ಡಾಯವಾಗಿ ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ರಿಜಿಸ್ಟ್ರ್ ಮಾಡ್ಕೊಳ್ಬೇಕು. ಅದನ್ನು ಖಚಿತಪಡಿಸಬೇಕು. ಯಾವ ದಿನಾಂಕದ ಒಳಗೆ ಅಂತ ಹೇಳ್ಬಿಟ್ಟು ಕೂಡ ಡೆಡ್ಲೈನನ್ನು ಕೂಡ ಕೊಟ್ಟಿದೆ. ಯಾರು ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳದ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಸಂಬಳ ವಿತರಣೆಯನ್ನು ತಡೆ ಹಿಡಿಯಲು ಕ್ರಮ ಕೈಗೊಳ್ಳಲು ಸರ್ಕಾರ ಯೋಚಿಸಿದೆ. ಯಾರ್ಯಾರು ರಿಜಿಸ್ಟ್ರ್ ಮಾಡ್ಕೊಳ್ಳಲ್ಲ ಅವರ ಸಂಬಳವನ್ನು ತಡೆ ಹಿಡಿಯೋಕ್ಕೆ ಸರ್ಕಾರ ಯೋಜನೆ ಮಾಡಿದೆ ಅಂತ ತಿಳಿಸಿದೆ. ಎಚ್ಚರ ನೌಕರರೇ, ತಕ್ಷಣ ನೀವು ನೋಂದಾಯಿಸಿಕೊಳ್ಳಿ. ಸ್ನೇಹಿತರೆ, ಸರ್ಕಾರದ ಎ ವರ್ಗದ ಅಧಿಕಾರಿಗಳು ಅಂದರೆ ಕ್ಲಾಸ್ 1 ಆಫೀಸರ್ಸು ಇದೇ ತಿಂಗಳು 31/8/2025 ಒಳಗೆ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಬೇಕು. ಬಿ ವರ್ಗದ ಅಧಿಕಾರಿಗಳು 30/9/2025 ಅಂದರೆ ನೆಕ್ಸ್ಟ್ ಮಂತ್ 30 ರಿಜಿಸ್ಟ್ರ್ ಮಾಡ್ಕೊಂಡಿಲ್ಲ ಅಂದರೆ ಸ್ಯಾಲ್ರಿ ಕಟ್. ಅದೇ ರೀತಿ ಸಿ ವರ್ಗದ ನೌಕರರು 30/11/2025 ನವಂಬರ್ 30 ಒಳಗೆ ನೋಂದಾಯಿಸಿಕೊಳ್ಳದೇ ಇದ್ದರೆ ಅವರಿಗೂ ಕೂಡ ಸಂಬಳ ಕಟ್. ಡಿ ದರ್ಜೆ ನೌಕರರು 31/1/2026 ಒಳಗೆ ನೋಂದಾಯಿಸಿಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ತಮ್ಮ ಸಂಘದ ಮತ್ತು ತಮ್ಮ ಅಧೀನದಲ್ಲಿ ಬರುವಂಥ ಎಲ್ಲ ಸಂಘಗಳು ಸಂಬಂಧಪಟ್ಟ ಅಧಿಕಾರಿ ಸಿಬ್ಬಂದಿಯವರಿಗೆ ಸದಸ್ಯರುಗಳಿಗೆ ಕಡ್ಡಾಯವಾಗಿ ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳಲು ಆದ್ಯತೆ ಮೇರೆಗೆ ಪ್ರೇರೇಪಿಸಿ ಅಂತ ಹೇಳಿ ಸರ್ಕಾರ ತಿಳಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಅವರಿಗೆ ಲೆಟರನ್ನು ಕೊಟ್ಟಿದೆ. ವಿಶಾಲ್ ಆರ್ ಸರ್ಕಾರದ ಕಾರ್ಯದರ್ಶಿಗಳು ವಿತ್ತೀಯ ಸುಧಾರಣೆ ಇಲಾಖೆಯವರು ಈ ಆದೇಶವನ್ನು ಹೊರಡಿಸಿದೆ. ಅದೇ ರೀತಿ ಈ ಪ್ರತಿಗಳನ್ನು ಪ್ರತಿಯೊಬ್ಬ ನೌಕರ ಕೆಲಸ ಮಾಡ್ತಿರುವಂಥ ಡಿಪಾರ್ಟ್ಮೆಂಟ್ಗಳಿಗೆ ಸೆಂಡ್ ಮಾಡಿದೆ. ತಾವು ನೋಡ್ಕೊಬೋದು. ದಯವಿಟ್ಟು ಇದು ಎಚ್ಚರಿಕೆಯಿಂದ ಇರಿ. ನಿಮ್ಮ ಸಂಬಳ ಕಟ್ಟಾದರೆ ನಾವು ಜವಾಬ್ದಾರರಲ್ಲ. ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ, ಸರ್ಕಾರಿ ನೌಕರರು, ನಿವೃತ್ತ ನೌಕರರಿಗೆ ತಕ್ಷಣ ಇದನ್ನು ಶೇರ್ ಮಾಡಿ. ದಯವಿಟ್ಟು ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ.